ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ವಿಶ್ವದ ಬೃಹತ್ ಲಿಖಿತ ಸಂವಿಧಾನವನ್ನು ಹೊಂದಿರುವ ಭಾರತವು ಪ್ರಗತಿ ಪಥದತ್ತ ಸಾಗುವಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಹೆಚ್ಚಿನದ್ದು ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್. ಐಶ್ವರ್ಯ ಅವರು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ಮಂಗಳವಾರ ಜರುಗಿದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ವೈವಿಧ್ಯತೆಯಿಂದ ಕೂಡಿರುವ ರಾಷ್ಟ್ರಕ್ಕೆ ಹಲವು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ರಾಷ್ಟ್ರಕ್ಕೆ ಉತ್ತಮ ಸಂವಿಧಾನ ನೀಡುವಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಶ್ರಮಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ಆರ್. ಐಶ್ವರ್ಯ ಅವರು ಹೇಳಿದ್ದಾರೆ. 1949 ನವೆಂಬರ್ 26ರಂದು ಸಂವಿಧಾನವನ್ನು ಸಮರ್ಪಿಸಿಕೊಂಡ ದಿನವಾಗಿದ್ದು, ಈ ದಿನವನ್ನು ಸಂವಿಧಾನ ದಿನಾಚರಣೆ ಅಂತ ಸಮರ್ಪಣಾ ಭಾವದಿಂದ ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವಪೂರ್ವಕವಾಗಿ ಎಲ್ಲ ಗಣ್ಯರಿಂದ ಪುಷ್ಪ ನಮನ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಪಂಚದ ಎಲ್ಲಾ ದೇಶದ ಸಂವಿಧಾನಗಳಿಂದಲೂ ಕೂಡ ಅತ್ಯುತ್ತಮವಾದಂತಹ ಅಂಶಗಳನ್ನ ತೆಗೆದುಕೊಂಡು ನಮ್ಮ ದೇಶದ ಹಿಂದಿನ ಕೆಲವೊಂದು ಜಡ ವ್ಯವಸ್ಥೆಗಳೇನಿತ್ತು ಮತ್ತೆ ಕೆಲವೊಂದು ಮೂಢನಂಬಿಕೆಗಳೇನಿತ್ತು ಅದೆಲ್ಲವನ್ನೂ ಕೂಡ ನಿವಾರಣೆ ಮಾಡಬಹುದಾದಂತಹ ಬಹಳ ಸುಂದರವಾದಂತಹ ಬಹಳ ಸದೃಢ ಬಲಶಾಲಿಯಾದಂತಹ ಸಂವಿಧಾನವನ್ನ ನಮಗೆ ನೀಡಿದ್ದಾರೆ. ಅದಕ್ಕೆ ನಾವು ಯಾವತ್ತಿಗೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಆಭಾರಿಯಾಗಿರಬೇಕು. ಸ್ನೇಹಿತರೆ, ಪ್ರಪಂಚದ ಅತಿ ಹಳೆಯ ಒಂದು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅದು ಬ್ರಿಟನ್ ದೇಶ ಅಂತ ಹೇಳ್ತೀವಿ. ಆದರೆ ಬ್ರಿಟನ್ನವ್ರಿಗೆ ಅಲ್ಲಿನ ಮಹಿಳೆಯರಿಗೆ ಒಂದು ಮತದಾನದ ಹಕ್ಕು ಸಿಕ್ಕಿದ್ದು ಬಹಳ ಇತ್ತೀಚೆಗೆ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ KS ಸುಂದರರಾಜ್ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಮಾಧ್ಯಮ ರಂಗ ಒಂದು ರೀತಿ ಪಿಲ್ಲರ್ ಆಗಿದ್ದು ಸಂವಿಧಾನ ಆಶಯಗಳನ್ನು ಸಂರಕ್ಷಿಸುವಲ್ಲಿ ತಮ್ಮದೇ ಆದ ಪಾತ್ರ ವಹಿಸುತ್ತವೆ ಎಂದರು. ಸ್ವತಂತ್ರ ಪೂರ್ವ ಹೇಗಿತ್ತು ಮತ್ತು ಸ್ವತಂತ್ರ ನಂತರ ಹೇಗಿದೆ. ಸ್ವತಂತ್ರ ಪೂರ್ವದಲ್ಲಿ ಪ್ರತಿಯೊಂದು ನಾವು ಹೋರಾಟ ಮಾಡುವಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇತ್ತು. ಯಾಕಂದರೆ ಮೂಲಭೂತವಾಗಿ ಎಲ್ಲ ಕ್ಷೇತ್ರದಲ್ಲೂ ಸಮಸ್ಯೆಗಳ ಜಂಜಾಟಗಳಿಗೆ ಬದುಕ್ತಾ ಇದ್ದು ಎದುರಿಸ್ತಾ ಇತ್ತು, ಆ ಸವಾಲುಗಳಿಂದ. ಅದಕ್ಕೋಸ್ಕರ ಸ್ವತಂತ್ರ ಬೇಕು ಅಂತ. ಸ್ವತಂತ್ರ ಬಂದಾಗ ನಾವೆಲ್ಲ ಪರಿಪೂರ್ಣರಾಗುವ ಅನ್ನೋದು ಪ್ರಶ್ನೆ. ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಪ್ರಕಾಶ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶೇಖರ್, ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರಾದ ರೇಖಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಮ್ಮ ನೆಹರೂರವರು, ನಮ್ಮ ಪ್ರಧಾನಿಗಳಾದಂತಹ ನೆಹರೂರವರು ನಮ್ಮ ಭಾರತವನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ. ಇಟ್ ಈಸ್ ಎ ಮೆಲ್ಟಿಂಗ್ ಪಾಟ್ ಅಂತಂದು. ನಮ್ಮ ಭಾರತ ಹೇಗೆ ಅಂತಂದರೆ ಇದೊಂದು ಕರಗಿಸುವ ಮೂಸೆ. ನೀವು ಏನೇ ಹಾಕಿದ್ರೂ ಸಹ ಅದು ತನ್ನ ಒಡಲಲ್ಲಿ ಎಲ್ಲವನ್ನೂ ಸಹ ಕರಗಿಸಿ ಈ ಒಂದು ಸಂಸ್ಕೃತಿಗೆ, ಈ ಒಂದು ನೆಲಕ್ಕೆ ಎಲ್ಲರೂ ಸಹ ಹೊಂದಿಕೆ ಆಗುವಂತೆ ಮಾಡುತ್ತೆ ಅಂತಂದ್ಬಿಟ್ಟು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ KPCC ಕಾನೂನು ಮಾನವ ಹಕ್ಕುಗಳು ವಿಭಾಗ ಸಹಯೋಗದಲ್ಲಿ ಸಂವಿಧಾನದ ದಿನಾಚರಣೆಯ ಅಂಗವಾಗಿ ಒಂದು ದೇಶ ಒಂದು ಚುನಾವಣೆ ಸಾಧಕ ಬಾಧಕ ಕುರಿತು ಚರ್ಚಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಕಾನೂನು ಘಟಕದ ಅಧ್ಯಕ್ಷರಾದ AS ಪೊನ್ನಣ್ಣ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂವಿಧಾನ ದಿನಾಚರಣೆ ಕೇವಲ ಮಾತುಗಳು ಮತ್ತು ಒಂದು ಭಾಷಣಕ್ಕೆ ಸೀಮಿತವಾಗಬಾರದು.
28 ವರ್ಷ ವೃತ್ತಿ ಜೀವನದಲ್ಲಿ 1000ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳಲ್ಲಿ ಸಂವಿಧಾನದ ಬಗ್ಗೆ ಮಾತನಾಡಿದ್ದೇನೆ. ಸಂವಿಧಾನ ಒಂದು ಜೀವಂತವಾದ ದಾಖಲೆ. ಅದಕ್ಕೆ ಮಿಡಿಯುವ ಹೃದಯವಿದೆ. ಯಾವ ಸಂದರ್ಭ ಈ ದೇಶದಲ್ಲಿ ಇದೆ, ಅದಕ್ಕೆ ಅನುಗುಣವಾಗಿ ತನ್ನನ್ನು ತಿದ್ದಿಕೊಂಡು ಬದಲಾಗಿ ನಮಗೆ ಆಡಳಿತ ದಾರಿಯನ್ನು ತೋರಿಸುತ್ತೆ. ಸಂವಿಧಾನದ ಪೀಠಿಕೆಯಲ್ಲಿ ಸಾಮಾಜಿಕ ಮತ್ತು ಜಾತ್ಯತೀತ ಇವೆರಡನ್ನ 42ನೇ ತಿದ್ದುಪಡಿಯಲ್ಲಿ ಅಂಗೀಕಾರ ಮಾಡಲಾಗಿದೆ. ಸಂವಿಧಾನ ಸಾಮಾಜಿಕ ಮತ್ತು ಜಾತ್ಯತೀತ ಸಿದ್ಧಾಂತಗಳು, ಸಂವಿಧಾನಿಕ ಮೌಲ್ಯಗಳು, ಸಂವಿಧಾನದ ಪೀಠಿಕೆ ಸಂವಿಧಾನ ಓದಿದ್ರೆ ತಿಳಿಯುತ್ತೆ ಎಂದರು. ಸಂವಿಧಾನದ ಅಡಿಯಲ್ಲಿ ಇರುವಂತಹ ಪ್ರತಿಯೊಂದು ಅಂಶವೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿದೆ. ಯಾರು ಅವಕಾಶ ವಂಚಿತರಾಗಿದ್ದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಮಹಿಳೆಯರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಜಾತ್ಯತೀತವಾಗಿ ಬಡವರನ್ನು ಗುರುತಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಸಂವಿಧಾನದ ಗುರಿ ಹಾಗೂ ಕಾಂಗ್ರೆಸ್ ಪಕ್ಷದ ಗುರಿ ಎಂದು ಹೇಳಿದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್, ಲೋಕೋಪಯೋಗಿ ಸಚಿವರಾದ ಬಾಲಚಂದ್ರ ಜಾರಕಿಹೊಳಿ, ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್, ಶಾಸಕರು ಹಾಗೂ ರಾಜ್ಯಸಭಾ ಸದಸ್ಯರು, ಹಿರಿಯ ಮುಖಂಡರು, ವಕೀಲರು ಈ ಸಂದರ್ಭ ಪಾಲ್ಗೊಂಡಿದ್ದರು. ರಾಜಕೀಯ ಕಾರ್ಯದರ್ಶಿಗಳು, ವಿಧಾನ ಪರಿಷತ್ನ ಸದಸ್ಯರಾದಂತಹ ನಜೀರ್ ಅಹಮದ್ ಅವರೇ, ಮತ್ತೋರ್ವ ರಾಜಕೀಯ ಕಾರ್ಯದರ್ಶಿಯಾದಂಥ ಗೋವಿಂದ ರಾಜ್ ಅವರೇ, ನಾರಾಯಣ ಸ್ವಾಮಿ ಅವರೇ, ಮಾಜಿ ಸಂಸದರು, ಈಗ ತಾನೇ ಸಂವಿಧಾನದ ವಿಚಾರವಾಗಿ ಬಹಳ ಉತ್ತಮವಾಗಿ ಮಾತಾಡಿದಂಥ PS ಉಗ್ರಪ್ಪನವರೇ, ಸೂರ್ಯ ಮುಕುಂದರಾಜ್ ಅವರೇ, ದಿವಾಕರ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯ ವಕೀಲರೇ, ಕಾಂಗ್ರೆಸ್ಸಿನ ಸಕ್ರಿಯ ಕಾರ್ಯಕರ್ತರೇ, ಮುಖಂಡರೇ, ಮಾಧ್ಯಮದ ಮಿತ್ರರೇ, ಸಂವಿಧಾನ ದಿನಾಚರಣೆ ಕೇವಲ ಸಂವಿಧಾನದ ವಿಚಾರದಲ್ಲಿ ಮಾತುಗಳು ಮತ್ತು ಭಾಷಣಕ್ಕೆ ಸೀಮಿತವಾಗಿದೆ. ನಾನು 28 ವರ್ಷದ ನನ್ನ ವೃತ್ತಿ ಜೀವನದಲ್ಲಿ ಬಹುಶಃ 1000ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳಲ್ಲಿ ಸಂವಿಧಾನದ ವಿಚಾರವಾಗಿ ಮಾತಾಡಿದೆ. ನನ್ನ ವಿದ್ಯಾರ್ಥಿಗಳಲ್ಲಿ ಹೇಳುವಂಥದ್ದು ಒಂದು ಬಹಳ ಮುಖ್ಯವಾದಂಥ ಅಂಶ, ಸಂವಿಧಾನವನ್ನ ಬರೀ ಭಾಷೆ ಅಂತ ಅಂದ್ರೆ ಗ್ರಾಮ್ಯಾಟಿಕಲ್ ಆಗಿ ಓದಿದ್ರೆ ಅದನ್ನ ಅರ್ಥ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನ ಒಂದು ಜೀವಂತವಾದಂಥ ದಾಖಲೆ. ಸರ್ವೋಚ್ಚ ನ್ಯಾಯಾಲಯ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ವರ್ಸಸ್ ಡಿಕ್ಸಿಟ್ ಅಂತ ಹೇಳುವಂಥ ಪ್ರಕರಣದಲ್ಲಿ ಇಟ್ ಈಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿ, ಅಂದ್ರೆ ಜೀವಂತವಾಗಿರುವಂಥ ದಾಖಲೆ. ಅದಕ್ಕೆ ಒಂದು ಹೃದಯ ಇದೆ, ಮಿಡಿಯುವಂಥ ಹೃದಯ ಇದೆ, ಅದರಲ್ಲಿ ರಕ್ತ ಹರಿತದೆ. ಇಟ್ ಹ್ಯಾಸ್ ಲಿಂಬ್ಸ್, ಕಾಲು ಕೈಗಳಿದೆ. ಅದು ಯಾವ ಸಂದರ್ಭ ಈ ದೇಶದಲ್ಲಿ ಇದೆ ಅದಕ್ಕೆ ಅನುಗುಣವಾಗಿ ತನ್ನನ್ನೇ ತಾನು ತಿದ್ದುಕೊಂಡು ಬದಲಾಗಿ ನಮ್ಗೆ ಆಡಳಿತದ ದಾರಿಯನ್ನ ತೋರಿಸ್ತದೆ ಅಂತ ಹೇಳುವಂಥ ದಾಖಲೆ. ಇನ್ನು ನಾವು ಆರ್ಟಿಕಲ್ 1, 2, 32 ನಾನು ಸಂವಿಧಾನದ ಪರೀಕ್ಷೆ ಬರೆಯುವಾಗ ನನಗೆ ಹೇಳಿದ್ರು, ಆರ್ಟಿಕಲ್ 1ರಿಂದ 32 ಓದ್ಬಿಡಪ್ಪ, ನೀವು ಪಾಸ್ ಆಗ್ತೀವಿ. ಚಟ್ಟಳ್ಳಿಯ ಗ್ರಾಮ ಪಂಚಾಯಿತಿಯ ತೆರವಾಗಿದ್ದ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ಅಯ್ಯಂಡ್ರ ಭಾಗೀರಥಿ ಹೆಚ್ಚಿನ ಮತ ಪಡೆಯುವ ಮೂಲಕ ಗೆಲುವನ್ನು ಸಾಧಿಸಿದ್ದಾರೆ. ಚಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಚೇರಳ ಶ್ರೀಮಂಗಲ ವಾರ್ಡಿನ ಸಾಮಾನ್ಯ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 440 ಮತ ಚಲಾಯಿಸುವ ಮೂಲಕ 43% ಮತದಾನವಾಗಿತ್ತು. ಮಂಗಳವಾರ ಬೆಳಗಿನಿಂದಲೇ ಕುಶಾಲನಗರದ ತಾಲೂಕು ಕಚೇರಿಯಲ್ಲಿ ನಡೆದ ಮತ ಎಣಿಕಾ ಕಾರ್ಯದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಯ್ಯಂಡ್ರ ಭಾಗೀರಥಿ ಅವರಿಗೆ 67 ಹೆಚ್ಚಿನ ಮತ ಪಡೆಯುವ ಮೂಲಕ ಗೆಲುವನ್ನು ಸಾಧಿಸಿದ್ದಾರೆ. ಈ ಸಂದರ್ಭ ಚಟ್ಟಳ್ಳಿ ಬಿಜೆಪಿ ತಾಲೂಕು ವಕ್ತಾರರು ಹಾಗೂ ವಕೀಲರಾದ ಬಲ್ಲಾರಂಡ ಕಂಠಿಕಾರ್ಯಪ್ಪ, ಶಕ್ತಿ ಕೇಂದ್ರದ ಅಧ್ಯಕ್ಷ ರವಿ ಎನ್ಎಸ್, ಬಿಜೆಪಿಯ ಚಟ್ಟಳ್ಳಿ ವಾರ್ಡ್ ಅಧ್ಯಕ್ಷ ಪುತ್ತರಿರ ಶಿವನಂಜಪ್ಪ, ಅಯ್ಯಂಡ್ರ ಲೋಹಿತಾಶ್ವ, ಶುಭಾಂಗಿನಿ, ಆಶಾಬಾಬು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನನಗೆ ಬಿಜೆಪಿಯ ಪರವಾಗಿ ಉಪಚುನಾವಣೆಯಲ್ಲಿ ಮತದಾನ ಮಾಡಿದಂಥ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ಹಾಗೂ ಊರಿನ ಮತದಾರರು, ಊರಿನ ಹಿರಿಯರು, ಎಲ್ಲ ನನ್ನ ಪ್ರೀತಿಯ ಆತ್ಮೀಯರಿಗೆ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಅವಧಿಯಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಪಾರ್ಟಿಯ ಪರವಾಗಿ ಹೇಳ್ಕೊಳ್ತೀನಿ. ನಮಸ್ಕಾರ. ನನಗೆ ಬಿಜೆಪಿಯ ಪರವಾಗಿ ಉಪಚುನಾವಣೆಯಲ್ಲಿ ಮತದಾನ ಮಾಡಿದಂಥ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ಹಾಗೂ ಊರಿನ ಮತದಾರರು, ಊರಿನ ಹಿರಿಯರು, ಎಲ್ಲ ನನ್ನ ಪ್ರೀತಿಯ ಆತ್ಮೀಯರಿಗೆ
ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಅವಧಿಯಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಪಾರ್ಟಿಯ ಪರವಾಗಿ ಹೇಳ್ಕೊಳ್ತೀನಿ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. (60153611). Shades Family Saloon, Madikeri. ನಿನ್ನ ವಶವನ ತಿಳಿವೆ, ನಿನ್ನ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೆಡುವೆ, ನಿನ್ನ ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ವಿದ್ಯಾರ್ಥಿಗಳು ಉದ್ಯೋಗ ಪಡೆಯಲು ಹಿಂದಿನಂತೆ ಬರಿಯ ಅಂಕಗಳು ಮಾತ್ರವಲ್ಲ, ಇಂದು ಜೊತೆಗೆ ಮೌಲ್ಯಾಧಾರಿತ ಕೌಶಲ್ಯ ಅಗತ್ಯವಿದೆ ಎಂದು ವಿಧಾನ ಪರಿಷತ್ನ ಸದಸ್ಯ
ಬಂಡೆಪಂಡ ಸುಜಾ ಕುಶಾಲಪ್ಪ ಹೇಳಿದ್ದಾರೆ. ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಆಂತರಿಕ ಗುಣಮಟ್ಟ ಭರವಸೆಯ ಕೋಶ ಉದ್ಯೋಗ ಕೌಶಲ್ಯ ಎಂಬ ರಾಜ್ಯ ಮಟ್ಟದ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಕೌಶಲ್ಯವನ್ನು ವಿಕಸನಗೊಳಿಸಲು ಈ ರೀತಿಯ ಕಾರ್ಯಾಗಾರ ಮಹತ್ವದ್ದಾಗಿದೆ. ಈ ಮೂಲಕ ತಾನು ಎಲ್ಲವನ್ನ ಕಲಿಯುವ ಮನೋಭಾವನೆಯಿಂದ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕೆಂದರು. ಹಾಗೆ ಈ ಒಂದು ಕಾರ್ಯಾಗಾರ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ, ಯಾಕೆಂತ ಹೇಳಿದ್ರೆ ಶಿಕ್ಷಕರು ಕಾರ್ಯಗಳನ್ನು ಪಡೆದ್ರೆ ವಿದ್ಯಾರ್ಥಿಗಳಿಗೂ ಅವರು ಟೀಚ್ ಮಾಡುವಂಥದ್ದು. ಹಾಗೆ ವಿದ್ಯಾರ್ಥಿನಿಯರು ಉದ್ಯೋಗವನ್ನು ಪಡೆಯುವುದಕ್ಕೂ ಮತ್ತು ಅದರಲ್ಲಿ ಯಶಸ್ವಿಯಾಗಿ ಮುಂದುವರಿಯುವುದು ಇದು ಪ್ರತಿಯೊಬ್ಬರಿಗೂ ಮುಖ್ಯವಾಗಿರುವ ಒಂದು ಗುರಿ. ಆದರೆ ಉದ್ಯೋಗವನ್ನು ಪಡೆಯಲು ಕೇವಲ ವಿದ್ಯಾಭ್ಯಾಸ ಮತ್ತು ಅಂಕಗಳು ಸಾಕು ಎಂದು ನಾವು ನಿರೀಕ್ಷಿಸಲು ಸಾಧ್ಯವಿಲ್ಲ. ಉದ್ಯೋಗ ಅರ್ಹತೆಯನ್ನು ನಿರ್ಧರಿಸುವ ಪ್ರಮುಖ ಅಂಶವೆಂದರೆ ಉದ್ಯೋಗದ ಕೌಶಲ್ಯಗಳು. ಮುಖ್ಯ ಅತಿಥಿಯಾಗಿದ್ದ ಕೊಡಗು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಹಾಗೂ ಉದ್ಯೋಗ ವಿನಿಮಯ ಅಧಿಕಾರಿ ರೇಖಾ ಗಣಪತಿ ಮಾತನಾಡಿ, ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರ ಕೂಡ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಆರಂಭಿಸಿ ಅನೇಕ ವೃತ್ತಿಪರ ಶಿಕ್ಷಣವನ್ನು ನೀಡ್ತಾ ಇದೆ ಎಂದರು. ಎಜುಕೇಷನ್ ಜೊತೆಯಲ್ಲಿ ಕೌಶಲ್ಯನ ಸ್ಕಿಲ್ಸ್ ಇಂಪ್ರೂವ್ ಮಾಡಬೇಕು ಅಂತ ಹೇಳೋಕ್ಕೋಸ್ಕರ ಕೇಂದ್ರ ಸರ್ಕಾರದಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಸ್ತಿತ್ವಕ್ಕೆ ಬಂತು. ಅದರ ನಂತರದಲ್ಲಿ ಈಗ ರಾಜ್ಯ ಸರ್ಕಾರದಲ್ಲೂ ಸಹ ಕೌಶಲ್ಯ ಅಭಿವೃದ್ಧಿ ಇಲಾಖೆ ವಿವಿಧ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡೋಕ್ಕೋಸ್ಕರ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಜೊತೆಯಲ್ಲಿ ಈ ನಮ್ಮ ಇಲಾಖೆಯಿಂದ ಹಲವಾರು ಈ ಥರ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ಗಳನ್ನ ನಮ್ಮ ಇಲಾಖೆಯಿಂದ ಕೊಟ್ಟಿದ್ದೀವಿ. ಬಹಳಷ್ಟು ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಪೋಷಕರಿಗೂ ಸಾರ್ವಜನಿಕರು ಸಹ ನಮ್ಮ ಇಲಾಖೆಯಿಂದ ವಿವಿಧ ಹಂತದಲ್ಲಿ ಕೌಶಲ್ಯ ತರಬೇತಿಗಳನ್ನ ಆಯೋಜಿಸ್ತಾ ಇದ್ದೀವಿ. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆ.ಸಿ. ದಯಾನಂದ, ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರ ಆರ್.ಕೆ. ಬಾಲಚಂದ್ರ, ಕಾರ್ಯಾಗಾರದ ಆಯೋಜಕ ಡಾಕ್ಟರ್ ಕೆ. ಬಸವರಾಜು, ಸಂಯೋಜಕ ಆರ್. ರಘುರಾಜು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಮಾರಾಟದಲ್ಲಿ ಹೆಸರುವಾಸಿಯಾಗಿರುವ ಮಡಿಕೇರಿಯ ವ್ಯಾಂಡಮ್ ಎಂಟರ್ಪ್ರೈಸಸ್ನ 29ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಲಕ್ಕಿ ಡ್ರಾ ಸಮಾರಂಭ ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ನಡೆಯಿತು. ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ನೀಡಲಾದ ಉಚಿತ ಕೂಪನ್ ಲಕ್ಕಿ ಡ್ರಾ ಸಮಾರಂಭ ಲಯನ್ಸ್ ಕ್ಲಬ್ನ ನಿಕಟಪೂರ್ವ ಪ್ರಾಂತೀಯ ಅಧ್ಯಕ್ಷರಾದ ಪಟ್ರಪಂಡ ಪಿ. ಸೋಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮದೆನಾಡಿನ ಮದೆ ಮಹೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಬಿ. ಸಿದ್ದರಾಜು ಪಾಲ್ಗೊಂಡಿದ್ದರು. ವ್ಯಾಂಡಮ್ ಎಂಟರ್ಪ್ರೈಸಸ್ನ ಮಾಲೀಕರಾದ ದಾಮೋದರ್, ಮಕ್ಕಂದೂರು ಪ್ರೌಢಶಾಲಾ ಶಿಕ್ಷಕರಾದ ಜಿ. ವನಜಾಕ್ಷಿ ದಾಮೋದರ್ ಅವರ ಗೌರವ ಉಪಸ್ಥಿತಿಯಲ್ಲಿ ನಡೆಯಿತು. ನ್ಯಾಯಾಂಗ ಇಲಾಖೆಯ ನಿವೃತ್ತ ಅಧಿಕಾರಿ ರವಿ ಕುಂಜಪ್ಪ, ಕೊಡಗು ಬ್ಲಡ್ ಡೋನರ್ಸ್ ಸಂಸ್ಥೆಯ ಖಜಾಂಚಿ ಖಲೀಲ್ ಕ್ರಿಯೇಟಿವ್ ಪಾಲ್ಗೊಂಡಿದ್ದರು. ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಸ್ತುಗಳ ಮಾರಾಟಕ್ಕೆ ಹೆಸರುವಾಸಿಯಾದ ವ್ಯಾಂಡಮ್ ಎಂಟರ್ಪ್ರೈಸಸ್ ಕುರಿತು ಗಣ್ಯರು ಪ್ರಶಂಸೆ ವ್ಯಕ್ತಪಡಿಸಿದರು. ಉಚಿತ ಕೂಪನ್ ಲಕ್ಕಿ ಡ್ರಾದಲ್ಲಿ ಮೊದಲನೇ ಬಹುಮಾನ ಹೋಂಡಾ ಸ್ಕೂಟರ್ ಅಂದ ಮಡಿಕೇರಿ ನಗರದ ತಶ್ವಿಕಾ ಪಡ್ಕೊಂಡ್ರೆ, ಎರಡನೇ ಬಹುಮಾನ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಬಹುಮಾನವನ್ನು ಮುಕ್ಕೋಡ್ಲು ಗ್ರಾಮದ ಡೇನಿಯಲ್ ಟಿ.ಎಂ ಪಡ್ಕೊಂಡ್ರು. ಅಲ್ಲದೆ 20 ಸಮಾಧಾನಕರ ಬಹುಮಾನಗಳನ್ನು ನೀಡಲಾಯಿತು. ಈ ಸಂದರ್ಭ ಮಾಲೀಕರಾದ ದಾಮೋದರ್ ಗ್ರಾಹಕರಿಗಾಗಿ ಆರಂಭಿಸಿರುವ ಸಾಲ ಸೌಲಭ್ಯ ಮತ್ತಿತರ ಆಫರ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಸಮಾರಂಭದಲ್ಲಿ ವ್ಯಾಂಡಮ್ ಎಂಟರ್ಪ್ರೈಸಸ್ನ ಗ್ರಾಹಕರು ಹಾಗೂ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. Who is also president of Nicosia Family International. He is active in many other organizations too. He helped many people during the landslides. ನೋಡಿ 0 ಈಗ 0102 ಆಗಿದೆ. ಲಾಸ್ಟ್ ಇಲ್ಲಿಂದ ಸೊ ಇಲ್ಲಿ ಮೊದಲನೇ ಅಂಕೆ ಇನ್ನು ಪೆಂಡಿಂಗ್ ಅಲ್ಲಿ ಆಗಿ ಇಟ್ಕೊಂಡಿರ್ತೀವಿ. ಲಾಸ್ಟ್ ತೆಗಿತೀವಿ. ರೆಫ್ರಿಜರೇಟರ್ 12,586 ಪ್ರಥಮ ಬಹುಮಾನದ ಮೂರನೇ ಅಂಕೆ ಇಟ್ಕೋಬೇಡ, ಕೊಡು 1 ಅದು
ಎರಡನೇ ಅಂಕೆ 0. ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರನ್ನ ವಿದ್ಯಾಧರ್ ಎಂಬ ವಕೀಲ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಿರೋದು ಶಿಕ್ಷಾರ್ಹ ಅಪರಾಧ ಅಂತ ನಾಪಕ್ಲು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೊಂಡಿರ ನಾಣಯ್ಯ ಹೇಳಿದ್ದಾರೆ. ದಾಪಕ್ಲುವಿನ ಮಹಿಳಾ ಸಮಾಜದಲ್ಲಿ ಮಾಜಿ ಸೈನಿಕರ ಸಂಘದ ವತಿಯಿಂದ ಸೋಮವಾರ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ನಾಗರಿಕ ಸಮಾಜದಲ್ಲಿ ಈ ರೀತಿಯ ಬೆಳವಣಿಗೆ ಒಳ್ಳೆಯದಲ್ಲ. ದೇಶದ್ರೋಹಿಗಳಿಂದ ಪ್ರಚೋದಿಸುವ ಹೇಳಿಕೆ ನೀಡಿರುವುದನ್ನು ಮಾಜಿ ಸೈನಿಕರ ಸಂಘ ತೀವ್ರವಾಗಿ ಖಂಡಿಸುತ್ತೆ. ಇವರನ್ನ ಸರ್ಕಾರ ಗಡೀಪಾರು ಮಾಡಿ ವಕೀಲ ವೃತ್ತಿಯಲ್ಲಿ ಮುಂದುವರಿಯದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ತೀವ್ರ ಪ್ರತಿಭಟನೆ ನಡೆಸಲಾಗುವುದೆಂದರು. ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಅಪ್ಪುಮಣಿಯಂಡ ನಾಣಯ್ಯ, ಕಾರ್ಯದರ್ಶಿ ಕೇಟೋಳಿರ ಅಚ್ಚಪ್ಪ, ಖಜಾಂಚಿ ಕರೀಂ, ನಿರ್ದೇಶಕರಾದ ಪುಲ್ಲೇರ ಪಳಂಗಪ್ಪ, ಪಾಡಿಯಮ್ಮಂಡ ಅಪ್ಪಣ್ಣಮ್ಮಯ್ಯ, ಅಮ್ಮಂಡ ಅಶೋಕ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ವತಿಯಿಂದ ಆಯೋಗವೊಂದನ್ನು ರಚಿಸಿ ಇದರ ಮೂಲ ಈ ವಿಷಯ ಬರುವುದಕ್ಕೆ ಯಾರು ಕಾರಣ ಎಂದು ತಿಳಿದುಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ಸಂಘ ಒತ್ತಿ ಹೇಳುತ್ತದೆ. ಸೈನಿಕರ ಸಂಘ ನಾಪಕ್ಲು ತೀವ್ರವಾಗಿ ಖಂಡಿಸುತ್ತದೆ. ಇವರನ್ನು ಸರ್ಕಾರದ ಗಡೀಪಾರು ಮಾಡಿ ಇವರ ವ್ಯಕ್ತಿಯಿಂದ ಈ ದಿವಸ ನಾಪಕ್ಲು ಮಾಜಿ ಸೈನಿಕರ ಸಂಘದಲ್ಲಿ ನಾವು ಕೊಡಗಿನ ವೀರ ಸೇನಾನಿಗಳಿಗೆ ಅವಹೇಳನಕಾರಿ ನಿಂದನೆ ವಿಚಾರವಾಗಿ ಸುದ್ದಿಗೋಷ್ಠಿ ಮಾಡಲು ಇಚ್ಛಿಸುತ್ತೇವೆ. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರಂಥ ಭಾರತ ಸೇನೆಯ ಚಿನ್ನದ ಕಿರೀಟದಂಥ ಇವರನ್ನು ವಿದ್ಯಾಧರ್ ಎಂಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಿರುವುದಕ್ಕೆ ಶಿಕ್ಷಾರ್ಹ ಅಪರಾಧವಾಗಿರುವುದು. ಈ ರೀತಿ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ಪ್ರೌಢಶಾಲಾ ವಿಭಾಗದ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಶಕ್ತಿ ವಿದ್ಯಾಸಂಸ್ಥೆಯಲ್ಲಿ ಚಾಲನೆ ನೀಡಲಾಯಿತು. ಶಕ್ತಿ ನಗರದ ಶಕ್ತಿ ವಿದ್ಯಾಸಂಸ್ಥೆಯ ಇವರ ಸಹಯೋಗದಲ್ಲಿ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಇವರ ವತಿಯಿಂದ 2024-25ನೇ ಸಾಲಿನ ಪ್ರೌಢಶಾಲಾ ವಿಭಾಗದ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದ ಉದ್ಘಾಟನಾ ಸಮಾರಂಭ ಶಕ್ತಿ ವಿದ್ಯಾಸಂಸ್ಥೆಯ ರೇಷ್ಮಾ ಮೆಮೋರಿಯಲ್ ಆಡಿಟೋರಿಯಂನಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ 35 ಶೈಕ್ಷಣಿಕ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡಿರುವ ಪ್ರತಿ ಜಿಲ್ಲೆಯಿಂದ 6 ಮಂದಿಯ ಹಾಗೆ ಒಟ್ಟು 210 ಸ್ಪರ್ಧಿಗಳು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮಂಗಳೂರಿನ ನಿರ್ದೇಶಕರಾಗಿರುವ ಡಾಕ್ಟರ್ KV ರಾವ್ ಅವರು ಉದ್ಘಾಟಿಸಿದರು. ಕೌಶಲಗಳನ್ನು ಬೆಳೆಸಲು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಲಾಖೆ ಹಮ್ಮಿಕೊಳ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ಪ್ರೀತಿಯಿಂದ ಅಷ್ಟೇ ಪ್ರಮಾಣದ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡಿದ್ದಾರೆ. ಯೂಸ್ ಏನು ರಿವರ್ಸ್ ಹತ್ರ ನಾವು ಇಷ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಷ್ಟಿಲ್ಲ. ಸೊ ಇಟ್ ರೊಟೇಟ್ಸ್ ಆನ್ ಇಟ್ಸ್ ಓನ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಷ್ಟೆಲ್ಲ ಮಾಡಿದ್ದೆವು. ಈ ಉದ್ಘಾಟನೆ ರಾಸಾಯನಿಕ ಉದ್ಘಾಟನೆ. ಇದಕ್ಕೆ ಒಂದು ಕಾರಣ ಇರುವುದು ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನ, ನಿಮಗಾಗಿ, ಹೊರಗಿಂದ ಬಂದವರಿಗಾಗಿ. ಮೊದಲನೇ ಚಪ್ಪಾಳೆ ಅವರಿಗೆ ಆದರದ ಸ್ವಾಗತವನ್ನು ಹೇಳಲಿಕ್ಕೆ ನಿಮ್ಮನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಅಂತ ಮೊದಲನೇ ಚಪ್ಪಾಳೆ ಅವರಿಗೆ, ನಮ್ಮ ಜಿಲ್ಲೆಯಿಂದ. ಎರಡನೇ ಚಪ್ಪಾಳೆ ನಿಮಗೋಸ್ಕರ ಇಷ್ಟೆಲ್ಲ ಜನ ಸೇರಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ಯೋಚಿಸಿ ಹಾಗೆಯೇ ಮಾಡಿದ ಇಲಾಖೆಗೆ, ನಮ್ಮ ಜಿಲ್ಲೆಯ ಉತ್ಸಾಹಿ ವಿದ್ಯಾ ಇಲಾಖೆಯ ಎಲ್ಲ ಕಾರ್ಯಕರ್ತರಿಗೆ ಯಾವ ಮಟ್ಟದಲ್ಲೂ ಇರಲಿ ನಮ್ಮ ಚಪ್ಪಾಳೆ. ಮೂರನೇ ಚಪ್ಪಾಳೆ ಸುಂದರ ವಾತಾವರಣ, ಬಹಳ ಚುರುಕಿನ ಕಾರ್ಯಕರ್ತರು. ಶ್ರೀ ನಾಯಕ್ ಅವರ ನೇತೃತ್ವದಲ್ಲಿ ಇದನ್ನ ಎಲ್ರಿಗಾಗಿ ಮಾಡಿಕೊಟ್ಟಿದ್ದಾರೆ. ನಾವಿರುವುದು ಹೀಗೆ ಎಂದೇಳಿ ತೋರಿಸಿಕೊಟ್ಟಿದ್ದಾರೆ. ಎಲ್ಲರ ಚಪ್ಪಾಳೆ ಮೂರನೇದು ಅವರಿಗೆ.
ಯಾಕೆ ಇದನ್ನು ಮಾಡಿದ್ದೇವೆ? ಇವತ್ತಿನ ಕಾಲಘಟ್ಟದಲ್ಲಿ ವಿಶ್ವ ಆನ್ಲೈನ್ ಆಗಿಬಿಟ್ಟಿದೆ. ಆನ್ಲೈನ್ ಮ್ಯಾಡ್ ವರ್ಲ್ಡ್. ಯಾಕೆ ಆನ್ಲೈನ್? ಮಾರ್ಕೆಟ್ಗೆ ಹೋಗಬೇಕು, ದೊಡ್ಡ ಸಂಭ್ರಮ. ಮಾರ್ಕೆಟ್ಗೆ ಹೋಗಿ ಎಲ್ಲಿ ಹೋಗಬೇಕು, ಏನು ಹೋಗಬೇಕು, ಏನು ತಿನ್ನಬೇಕು, ಎಲ್ಲಿ ತಿನ್ನಬೇಕು ಅಂತ. ಈಗ ಇಲ್ಲ, ಆನ್ಲೈನ್ ಕೂತಲ್ಲಿ ಯಾವುದು ಬೇಕು ಅದಕ್ಕೆ ಆನ್ಲೈನ್ ಸ್ವಿಚ್ ಮಾಡಿದ್ರೆ ಸರಿ, ಏನು ಬೇಕು ಅಂತ ಹೇಳಿ ಸರಿ ಮನೆ ಬಾಗಿಲಿಗೆ ಬರ್ತದೆ. ಆಫೀಸ್ ಆನ್ಲೈನ್, ಟೀಚಿಂಗ್ ಕೊರೋನಾ ಟೈಮ್ನಲ್ಲಿ ಆನ್ಲೈನ್. ಮನುಷ್ಯ ಯಂತ್ರದೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಮೊದಲನೆಯ ಕಾಲಘಟ್ಟದಲ್ಲಿ ನಾವೆಲ್ಲ ನಿಮ್ಮ ಹಾಗಿರುವಾಗ, ಸಣ್ಣ ಮಕ್ಕಳಾಗಿರುವಾಗ, ಅದನ್ನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಕರಿದೇವೆ ನಾವು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದರೆ ಯಂತ್ರ ಯುಗ ಅಂತ. ಮೋಟಾರ್ ಕಾರ್ ಆಗಿರಲಿ, ಇಲೆಕ್ಟ್ರಿಕ್ ಜನರೇಟರ್ ಆಗಿರಲಿ, ಯಾವುದೇ ಯಂತ್ರವನ್ನು ಫ್ಯಾಕ್ಟ್ರಿಗಳಲ್ಲಿ ಹೇಗೆ ಉಪಯೋಗಿಸಬೇಕು, ಹೇಗೆ ಮಾಸ್ ಪ್ರೊಡಕ್ಷನ್ ಮಾಡಬೇಕು ಅನ್ನುವಂಥದ್ದು Shining senses in your life. Desirable designs. Gives you treasured memory. Sharda Jewelers. ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು.
ಮುಳ್ಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಾರತ ಸಂವಿಧಾನ ಪುಸ್ತಕದ ಬೃಹತ್ ಮಾದರಿಯೊಂದನ್ನು ರಚನೆ ಮಾಡಿ ಬಣ್ಣ ಬಣ್ಣದ ದೀಪಾಲಂಕಾರಗಳಿಂದ ಭಾರತ ಸಂವಿಧಾನಕ್ಕೆ ಗೌರವ ಸಮರ್ಪಿಸಲಾಯಿತು. ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಕುರಿತಾದ ಜಾಗೃತಿಯನ್ನು ಮೂಡಿಸಲು ರಸಪ್ರಶ್ನೆ, ಭಾಷಣಗಳು, ಚರ್ಚಾ ಸ್ಪರ್ಧೆ, ಸಂವಿಧಾನದ ಕುರಿತಾದ ಹಾಡುಗಳನ್ನು ಹಾಡಿಸಲಾಯಿತು. ವಿದ್ಯಾರ್ಥಿಗಳೆಲ್ಲರೂ ಸಂವಿಧಾನ ಪ್ರಸ್ತಾವನೆಯನ್ನು ಕಲಿತು ಸಾಮೂಹಿಕವಾಗಿ ಹೇಳಿದ್ದು ವಿಶೇಷವಾಗಿತ್ತು. ಶಾಲಾ ಕೊಠಡಿಯೊಳಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬೃಹತ್ ಗಾತ್ರದ ಕಟೌಟನ್ನು ನಿರ್ಮಿಸಿ ವಿದ್ಯಾರ್ಥಿಗಳು ಅದರ ಪಕ್ಕದಲ್ಲಿ ಫೋಟೋ ತೆಗೆಸಿಕೊಳ್ಳುವಂತೆ ಸೆಲ್ಫಿ ಕಾರ್ನರ್ ಒಂದನ್ನು ನಿರ್ಮಾಣ ಮಾಡಲಾಗಿತ್ತು. ಸಂವಿಧಾನದಿಂದಾಗಿ ಮಾನವ ಹೊಸ ನಾಗರಿಕತೆಗೆ ಹೇಗೆ ಹೆಜ್ಜೆ ಹಾಕಿದ ಎಂಬುದನ್ನು ತೋರಿಸುವ ದೃಶ್ಯ ಚಿತ್ರಣವೊಂದು ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಪ್ರಾಮುಖ್ಯತೆಯನ್ನು ಸಾರುವಲ್ಲಿ ಸಫಲವಾಯಿತು. ಮುಖ್ಯ ಶಿಕ್ಷಕರಾದ ಸತೀಶ್ CS ಮಾತನಾಡಿ, ನಾವು ಸಂವಿಧಾನದಲ್ಲಿರುವ ನಮ್ಮ ಕರ್ತವ್ಯಗಳು ಮತ್ತು ಹಕ್ಕುಗಳನ್ನು ಸರಿಯಾಗಿ ಅರಿತುಕೊಂಡರೆ ಒಬ್ಬ ಒಳ್ಳೆಯ ನಾಗರಿಕರಾಗಿ ರೂಪುಗೊಳ್ಳಬಹುದೆಂದು ತಿಳಿಸಿದರು. ಸಹ ಶಿಕ್ಷಕ ಜಾನ್ ಡಿಸೋಜ್ ಅವರು ವಿದ್ಯಾರ್ಥಿಗಳಿಗೆ ಸಂವಿಧಾನ ಪೀಠಿಕೆಯ ಅರ್ಥ, ಮಹತ್ವವನ್ನು ವಿವರಿಸಿಕೊಟ್ರು. ಶಿಕ್ಷಕಿ ಶೀಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ರು. ವಿದ್ಯಾರ್ಥಿಗಳು ತಮ್ಮ ಭಾಷಣದಲ್ಲಿ ಸಂವಿಧಾನ ರಚನಾ ಸಭೆ ಪ್ರಾರಂಭಗೊಂಡಿದ್ದರಿಂದ ಮೊದಲುಗೊಂಡು ಸಂವಿಧಾನ ಜಾರಿಗೆ ಬರುವವರೆಗಿನ ಮಾಹಿತಿಯನ್ನು ಹಂಚಿಕೊಂಡರಲ್ಲದೆ ಸಂವಿಧಾನದಲ್ಲಿ ಬರುವ ಹಕ್ಕುಗಳು, ಕರ್ತವ್ಯಗಳು, ಪರಿಚ್ಛೇದಗಳು, ವಿಧಿಗಳು, ಸಂವಿಧಾನದ ಲಕ್ಷಣಗಳನ್ನು ಹೇಳುವ ಜೊತೆಗೆ ಸಂವಿಧಾನವನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಟ್ರು. ಶನಿವಾರ ಸಂತೆಯ ವಕೀಲರಾದ ಪರಮೇಶ್ SB ಅವರು ವಿದ್ಯಾರ್ಥಿಗಳಿಗಾಗಿ ಭಾರತ ಸಂವಿಧಾನ ಪುಸ್ತಕ ಮತ್ತು ಸಂವಿಧಾನದ ಸವಿವರ ವಿಧಿಗಳನ್ನು ತಿಳಿಸುವಂತಹ ಪುಸ್ತಕಗಳನ್ನು ನೀಡಿ ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಕುರಿತಾಗಿ ಜಾಗೃತಿ ಮೂಡಿಸಲು ನೆರವಾದರು. ಸಂವಿಧಾನ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಕುರಿತಾದ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾವೇರಿ ತಂಡ ವಿಜೇತರಾಗಿ ಬಹುಮಾನವನ್ನು ಪಡ್ಕೊಂಡ್ರು. ಸಂವಿಧಾನ ರಚನೆಯು ಹಂತ ಹಂತವಾಗಿ ಹೇಗೆ ರೂಪುಗೊಂಡಿತು ಎಂಬುದರ ಕುರಿತಾಗಿ ಕಿರುಚಿತ್ರವೊಂದನ್ನು ಪ್ರದರ್ಶನ ಮಾಡಲಾಯಿತು. To address various aspects of constitution making to Indian leadership, focusing on maintaining India's unity and granting it in Khalsa Mehta, Durgabai Deshmukh, Rajkumari Ahluwalia. Signifies the culmination of a protracted and meticulous process led by the Constituent Assembly. Along with Vyahar Ram Manohar Sinha. On January 26, 1950. ಜಾರಿಗೆ ಬಂದ ದಿನಾಂಕ ಯಾವುದು? ಜಾರಿಗೆ ಬಂದ ದಿನಾಂಕ 26 ಜನವರಿ 1950. ಸರಿಯಾದ ಉತ್ತರ ಜನವರಿ 26, 1950ರಂದು ಜಾರಿಗೆ. ಕಾವೇರಿ ತಂಡಕ್ಕೆ ಡಾಕ್ಟರ್ BR ಅಂಬೇಡ್ಕರ್. ಸರಿಯಾದ ಉತ್ತರ 10 ಅಂಕಗಳು. ಭಾರತ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ. ಸರಿಯಾದ ಉತ್ತರ 24 ಜನವರಿ 1950ರಂದು ಮಾಡಿದ್ದು. ನಿಮಗೊಂದು ಅವಕಾಶ ಇತ್ತು, ನಾವು ಆ ವಿಡಿಯೋದಲ್ಲಿ ನಾವು ನೋಡಿ ಕಂಡ. ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಎಲ್ಲ ಒಂದೇ CPC ಎಲ್ಲ ಸೇರಿ ಇದು ಹಳೆಯದು ತೋರಿಸಿದ್ದಾರೆ. IPC ಇದು ಕಾನ್ಸ್ಟಿಟ್ಯೂಷನ್ ಸಾಕಾ? ಬೇರೆ ಬೇರೆ ಸಾಕು. ಎಕ್ಸೈಸ್ ಬೇಕಾದ್ರೆ ಎಕ್ಸೈಸ್ ಇದೆ. ಭಾರತದ ಸಂವಿಧಾನವು ಮೂಲತಃ 22 ಭಾಗಗಳನ್ನೊಳಗೊಂಡಿತ್ತು. ಆದರೆ ನಂತರದ ತಿದ್ದುಪಡಿಗಳ ಮೂಲಕ ಈಗ 25 ಭಾಗಗಳನ್ನು ವಿಸ್ತರಿಸಲಾಗಿದೆ. ಭಾಗ 1
ಭಾರತ ಮತ್ತು ಅದರ ಪ್ರದೇಶಗಳು, ಭಾಗ 2 ನಾಗರಿಕತ್ವ, ಭಾಗ 3 ಮೂಲಭೂತ ಹಕ್ಕುಗಳು, ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಭಾಗ 5 ಕೇಂದ್ರ ಸರ್ಕಾರ, ಭಾಗ 6 ರಾಜ್ಯ ಸರ್ಕಾರ, ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳು. ಭಾಗ ಸಂವಿಧಾನವು ಒಂದು ಲಿಖಿತ ಸಂವಿಧಾನವಾಗಿದೆ. ಏಕಪೌರತ್ವವನ್ನು ಹೊಂದಿದೆ. ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊಂದಿದೆ. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವದ ಅಂಶಗಳನ್ನು ಹೊಂದಿದೆ. ಬಿಗಿತ ಮತ್ತು ನಮ್ಯತೆಯ ವಿಶಿಷ್ಟ ಮಿಶ್ರಣವಾಗಿದೆ. ಸಂಸದೀಯ ರೂಪದ ಸರ್ಕಾರವನ್ನು ಹೊಂದಿದೆ. ನಿರ್ದೇಶನ ತತ್ವಗಳನ್ನು ಹೊಂದಿದೆ. ಸ್ವತಂತ್ರವಾದ ನ್ಯಾಯಾಂಗ. ಭಾರತದ ಸಂವಿಧಾನದ 12 ಅನುಸೂಚಿಗಳು. ಅನುಸೂಚಿ 1 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ. ಅನುಸೂಚಿ 2 ರಾಷ್ಟ್ರಪತಿ, ರಾಜ್ಯಪಾಲರು ಮತ್ತು ಇತರೆ ಅಧಿಕಾರಿಗಳು ವೇತನ ಮತ್ತು ಭತ್ಯೆಗಳು. ಅನುಸೂಚಿ 3 ಪ್ರತಿಜ್ಞಾ ಪತ್ರಗಳು ಮತ್ತು ಪ್ರಮಾಣ ಪತ್ರಗಳು. ಅನುಸೂಚಿ 4 ಕಾಲೇಜಿನ ಒಂದೇ ಬ್ಯಾಚ್ನಲ್ಲಿ ಕಲಿತ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಸ್ನೇಹ ಮಿಲನ ಕಾರ್ಯಕ್ರಮದ ಮೂಲಕ 25ನೇ ವರ್ಷದ ಸವಿ ನೆನಪಿಗೆ ಸಾಕ್ಷಿಯಾದರು. ಅವರೆಲ್ಲ 1999ರಲ್ಲಿ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಾಗಿದ್ದವರು. ಓದು ಮುಗಿದು ಉದ್ಯೋಗ, ಸಾಂಸಾರಿಕ ಬದುಕಂದ ಕಟ್ಟಿಕೊಂಡವರು. ಆದರೆ ತಮ್ಮ ಕಾಲೇಜಿನ ಸ್ನೇಹ ಬಳಗವನ್ನ ಮರೆಯದೆ 25ರ ಸವಿ ನೆನಪನ್ನು ಹಂಚಿಕೊಳ್ಳಲು ಸುಂಟಿಕೊಪ್ಪದ ಕೂರ್ಗ್ ರಿವರ್ ಟರ್ನ್ ಹೋಮ್ ಸ್ಟೇನಲ್ಲಿ ಸೇರ್ಕೊಂಡು ಕಾಲೇಜು ಜೀವನದ ಹಳೆಯ ನೆನಪುಗಳು, ಕೇಕ್ ಕತ್ತರಿಸೋದು, ವಿವಿಧ ಕ್ರೀಡೆ, ಸೆಲ್ಫಿ, ಫೋಟೋ ಶೂಟ್, ನೆನಪಿನ ಕಾಣಿಕೆಯನ್ನು ಪರಸ್ಪರ ಹಂಚಿಕೊಂಡಿದ್ದು ವಿಶೇಷವಾಗಿತ್ತು. ಕ್ರೀಡೆಯಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಮಾಧ್ಯಮ ಹಾಗೂ ಸಂಘ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಇದೇ ಬ್ಯಾಚ್ನ ಹಳೆ ವಿದ್ಯಾರ್ಥಿ ಪುತ್ತರಿರ ಕರುಣ್ ಕಾಳಯ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಮ್ದು ಫೋಟೋ ಬರ್ಲಿ ಅಪ್ಪ, ದೀಪ ಗೊತ್ತಾಗ್ಲಿ. ಮಣಿ ಕಾಣಿಸ್ತಾ ಇಲ್ಲ, ಮಣಿ ಮೇಲ್ಗಡೆ ಬರ್ಬೇಕು. ಕಾಣ್ತಾ ಇದ್ದೀರಾ? ಯಾಕೆ ಅಂತ ಹೇಳಿದ್ರೆ ನಾವು FMC ಕಾಲೇಜಿಗೆ ಅಡ್ಮಿಷನ್ ಆಗಿ ಇವತ್ತಿಗೆ 25th ಇಯರ್. ನಾವು ಆ ಖುಷಿಗೆ ಫೋಟೋ ಬರ್ಲಿ ಸ್ನೇಹ ಬಳಗ ಅಲ್ವಾ? 25 ವರ್ಷ ನಮ್ಮದೊಂದು ಸ್ನೇಹದ ಒಂದು ಬಳಗ. ಅದೇ ನೆನ್ನೆ ಮಾತಾಡ್ತಿದ್ದೆ, 25 ವರ್ಷಕ್ಕೆ ನಾವು ಒಂದು ಒಳ್ಳೆಯ ಒಂದು ನೆನಪಿನ ಇದು. ಹಾಗಾಗಿ ಇವತ್ತೇನೋ ನಾನು ಸ್ವಲ್ಪ ತಡವಾಯಿತು, ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ಈಗ ಒಂದು ಪಕ್ಕದಲ್ಲಿ ಹೇಳ್ಬೇಕು, ಅನಿತ್ರ ಹೇಳ್ಬಾರ್ದು ಈ ಕಡೆಯಿಂದ. ನೋಡ್ಕೊಳ್ಳಿ ಯಾರ್ದು ಅಂತ.
ಸುಮಾರು 900 ವರ್ಷ ಇತಿಹಾಸವಿರುವ ಪೊನ್ನಂಪೇಟೆ ತಾಲೂಕಿನ ಕೋಟೂರು ಗ್ರಾಮದ ಶ್ರೀ ಮಹಾದೇವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ವಿಶೇಷ ಪೂಜಾ ಕೈಂಕರ್ಯಗಳು ಶ್ರದ್ಧಾಭಕ್ತಿಯಿಂದ ನೆರವೇರಿದವು. ಶ್ರೀ ಮಹಾದೇವರ ದೇವಸ್ಥಾನದ ಆವರಣದಲ್ಲಿರುವ ಗಣಪತಿ, ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ನವಗ್ರಹ ದೇವಾಲಯಗಳಲ್ಲಿ ವಿವಿಧ ಪೂಜೆಗಳು ನೆರವೇರಿದವು. ಮುಂಜಾನೆಯಿಂದಲೇ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಪೂಜೆಯನ್ನ ಸಲ್ಲಿಸಿದ್ರು. ದೇವಾಲಯದ ಅರ್ಚಕ ಮಹಾಬಲೇಶ್ವರ ಭಟ್ ಅವರ ಸಮ್ಮುಖದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ಭಕ್ತರಿಗೆ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ದೇವಾಲಯ ಸಮಿತಿ ಅಧ್ಯಕ್ಷ ಕೊಳ್ಳಿಮಾಡ ಸೋಮಯ್ಯ, ಕಾರ್ಯದರ್ಶಿ ಕಾಟಿಮಾಡ ಗಿರಿ ಅಯ್ಯಪ್ಪ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಗ್ರಾಮಸ್ಥರು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಪುನೀತರಾದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಇದು ನಾಡ